ಸೋಮವಾರದ ಪ್ರಯುಕ್ತ ಶ್ರೀ ಕ್ಷೇತ್ರ ಬಾಪನಹಳ್ಳಿಯ ದೇಗುಲದಲ್ಲಿ ನಡೆದ ವಿಶೇಷ ಪೂಜಾ ಕೈಂಕರ್ಯಗಳು. ಮನಸೊರೆಗೊಂಡ ಶಾಪ ವಿಮೋಚನೇಶ್ವರ ಸ್ವಾಮಿಯ ಅಲಂಕಾರ, ಆರತಿ ಬೆಳಗಿ ಇಷ್ಟಾರ್ಥಗಳನ್ನು ಬೇಡಿಕೊಂಡ ಮಹಿಳೆಯರು. ಸ್ವತಂತ್ರ ಭಾರತದ ವಿವಿಧ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಏಕತೆಗೆ ಮುನ್ನುಡಿ ಬರೆದ ಕೀರ್ತಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಸಲ್ಲುತ್ತದೆ. ಸಂಸದ ಡಾಕ್ಟರ್ ಕೆ ಸುಧಾಕರ್. ತಮ್ಮ ತಂದೆಯ ಉದ್ಯೋಗವನ್ನು ತಮಗೆ ನೀಡಿ ಮೃತ ಡಿ ಗ್ರೂಪ್ ನೌಕರರ ಮಗಳಿಂದ ಪುರಸಭೆ ಕಚೇರಿ ಮುಂದೆ ಶಾಂತಿಯುತ ಪ್ರತಿಭಟನೆ. ಎತ್ತಿನಹೊಳೆ, ಎಚ್ಎನ್ ವ್ಯಾಲಿ, ಕೆಸಿ ವ್ಯಾಲಿ ಮೇಲ್ದರ್ಜೆಗೇರಿಸುವ ಯೋಜನೆಗಳು ಇನ್ನೂ ಜಾರಿಯಾಗಿಲ್ಲ. ಕಾಂಗ್ರೆಸ್ ಸರ್ಕಾರದಿಂದ ಬಯಲುಸೀಮೆ ಜಿಲ್ಲೆಗಳಿಗೆ ಅನ್ಯಾಯ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಕೊನೆಯ ಕಾರ್ತಿಕ ಸೋಮವಾರದ ಪ್ರಯುಕ್ತ ಬಾಪನಹಳ್ಳಿಯ ಶ್ರೀ ಕ್ಷೇತ್ರ ಶಾಪ ವಿಮೋಚನೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸ್ವಾಮಿಯ ಅಲಂಕಾರ ಭಕ್ತರ ಮನಸೋರೆಗೊಂಡಿತ್ತು. ಮಹಿಳೆಯರು ಆರತಿ ಬೆಳಗಿ ತಮ್ಮ ಇಷ್ಟಾರ್ಥವನ್ನು ಬೇಡಿಕೊಂಡರು. ಶಂಭೋ ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬ. ಕಾರ್ತಿಕ ಸೋಮವಾರದಂದು ಎಲ್ಲ ಶಿವನ ದೇವಾಲಯಗಳಲ್ಲೂ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಶಿವನಿಗೆ ಕಾರ್ತಿಕ ಸೋಮವಾರವೆಂದರೆ ಅಚ್ಚುಮೆಚ್ಚು. ಅದರಲ್ಲೂ ಕಾರ್ತಿಕ ಕಡೆಯ ಸೋಮವಾರದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಬಾಪನಹಳ್ಳಿಯ ಶ್ರೀ ಶಾಪ ವಿಮೋಚನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ದೀಪಗಳ ಬೆಳಕಿನಲ್ಲಿ ಸ್ವಾಮಿ ಜಗಮಗಿಸುತ್ತಿದ್ದು ಸಾಕ್ಷಾತ್ ಲಿಂಗಸ್ವರೂಪಿ ಶಿವನೇ ಧರೆಗೆ ಇಳಿದಂತೆ ಭಾಸವಾಗುತ್ತಿತ್ತು. ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಇತರೆ ರಾಜ್ಯಗಳಿಂದಲೂ ಭಕ್ತರು ಬಂದಿದ್ದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಸ್ವಾಮಿಗೆ ವಿಶೇಷ ದೀಪದಾರತಿ ಬೆಳಗಿ ಭಕ್ತಿಯಲ್ಲಿ ಮಿಂದೆದ್ದರು. ದೇವರಿಗೆ ಆಕರ್ಷಕವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಬಂದ ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು. ಮೊದಲನೇದಾಗಿ ಎಲ್ಲರಿಗೂ ಕಾರ್ತಿಕ ಮಾಸದ ವಿಶೇಷ ಸೋಮವಾರದ ಶುಭಾಶಯಗಳು. ಭಗವಂತ ಶಿವ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಮೊದಲೇ ಪ್ರಾರ್ಥನೆ ಮಾಡ್ತಾ, ನನ್ನ ಹೆಸರು ಪಟ್ಟಣಳ್ಳಿ ಕೃಷ್ಣ. ಸುಮಾರು ನಾನು 20-25 ವರ್ಷಗಳಿಂದ ಈ ದೇವಾಲಯಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸ ಗುರೂಜಿಯವರು
ವಾಕ್ಸಿದ್ಧಿಯ ಮುಖಾಂತರ ಭಗವಂತನ ಆಶೀರ್ವಾದನ ನಮಗೆ ಎಲ್ಲನೂ ನೀಡ್ತಾ ಪೂಜೆ ಪುರಸ್ಕಾರ ಅದರ ಜೊತೆಗೆ ಮಾನವೀಯ ಮೌಲ್ಯಗಳು ಸಂಸ್ಕಾರವನ್ನು ಯಥೇಚ್ಛವಾಗಿ ಬೋಧನೆಯನ್ನು ಮಾಡ್ತಾ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಇಷ್ಟಾರ್ಥಗಳನ್ನು ಇಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಶಾಪ ವಿಮೋಚನೇಶ್ವರ ಸುಮಂಗಲಿ ದೇವಿ ಸಮೇತ ಆ ಭಗವಂತ ಇಲ್ಲಿ ನೆಲೆಸಿದ್ದಾನೆ. ಎಲ್ಲರಿಗೂ ಆಶೀರ್ವಾದಗಳನ್ನು ನೀಡ್ತಾ ಅವರ ಇಷ್ಟಾರ್ಥಗಳನ್ನು ಸಹ ನೆರವೇರಿಸ್ತಾ ಇದ್ದಾನೆ. ಹಾಗಾಗಿ ನೀವು ಸಹ ಸದ್ಭಕ್ತರು ಇಲ್ಲಿಗೆ ಬಂದು ನಿಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥನೆ ಮಾಡಿದ್ದಲ್ಲಿ ಭಗವಂತ ಈಡೇರಿಸ್ತಾನೆ ಅಂತಕ್ಕಂಥದ್ದು ಇಲ್ಲಿ ಸಿದ್ಧಿ. ಹಾಗೆಯೇ ಇಲ್ಲಿ ಸುಮಾರು 20-25 ವರ್ಷಗಳಿಂದ ಸಹ ಈ ದೇವಾಲಯದ ಇತಿಹಾಸ ಇದೆ. ಆ ಭಗವಂತ ಪರಮೇಶ್ವರ ಆ ಶ್ರೀನಿವಾಸ ಗುರೂಜಿಯವರ ಕನಸಲ್ಲಿ ಬಂದು ಆಂಧ್ರ ಮೂಲದಿಂದ ಬಂದು ಇಲ್ಲಿಗೆ ಬಂದು ಈ ಶಿವಲಿಂಗವನ್ನು ಪೂಜೆ ಪುರಸ್ಕಾರದ ಮುಖಾಂತರ ತಮ್ಮ ಕೈಯಲ್ಲಿ ತಿರುಗಿಸಿದ ಮೇಲೆ ಆ ಶಿವನಿಗೆ ಇಲ್ಲಿ ಅಂದರೆ ಇಲ್ಲಿ ನೆಲೆಸಿರ್ತಕ್ಕಂಥ ಲಿಂಗಕ್ಕೆ ಶಾಪ ವಿಮೋಚನೆ ಇಲ್ಲಿ ಭಾರಿ ವಿಜೃಂಭಣೆಯಿಂದ ನಡೆಯುತ್ತೆ. ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿಂದ ಅಲ್ಲದೆ ನೆರೆ ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದಾರೆ ಎಲ್ಲ ಜನ. ರಾತ್ರಿ ಹೊತ್ತು ತುಂಬ ನೋಡೋದಕ್ಕೆ ಆನಂದವಾಗಿರ್ತದೆ, ರಮಣೀಯವಾಗಿರ್ತದೆ. ಹಾಗೂ ಇದೇ ರೀತಿ ಈ ಒಂದು ಕ್ಷೇತ್ರದಲ್ಲಿ ನಾವು ಏನೇ ಒಂದು ಬೇಡಿಕೆ ಇಟ್ಟಿದ್ರೂ ಆ ಬೇಡಿಕೆ ಸಫಲವಾಗುತ್ತೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ವಿದ್ಯೆ ಆಗುವುದು, ನಿಮ್ಮದು ಯಾವುದೇ ಒಂದು ಮನೆಯಲ್ಲಿ ಅಶಾಂತಿ ಕೂಡಿದರೆ, ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಮತ್ತು ಈ ದೇವಸ್ಥಾನದಲ್ಲಿ ನಾವು ಮನಸ್ಸೋ ಇಚ್ಛೆ ಏನು ಪ್ರಾರ್ಥನೆ ಮಾಡ್ಕೊತೀವೋ ಅದು ಸಫಲವಾಗುತ್ತೆ ಅಂತ ನಾನು ಈ ಒಂದು ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಜವಾಗಲೂ ಇದು ಒಂದು ಧರ್ಮಸ್ಥಳ ಇದ್ದಂಗೆ. ಹೆಂಗೆ ಅಂತೀರಾ, ಅಲ್ಲಿ ಧರ್ಮಸ್ಥಳದಲ್ಲಿ ಯಾವ ಥರ ಶ್ರೇಯಸ್ಸು ಕಾಣ್ತೀವೋ ನಾವು ಇಲ್ಲೂ ಅದೇ ರೀತಿ ಶ್ರೇಯಸ್ಸು ಕಾಣ್ತಾ ಇದ್ದೀವಿ. ಇಲ್ಲಿಗೆ ಬಂದು ನಾವು ಬಾಪನಹಳ್ಳಿಯಲ್ಲಿ ಶಾಪ ವಿಮೋಚನೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಮ್ಮ ಶ್ರೀನಿವಾಸ ಗುರೂಜಿಯವರ ಆಶೀರ್ವಾದದಿಂದ ನಾವು ಏನೇ ಕೇಳಿದ್ರೂ ಆ ಭಗವಂತ ಈಡೇರಿಸ್ತಾ ಇದ್ದಾನೆ. ನಿಜವಾಗಲೂ ಆ ಭಗವಂತನಿಗೆ ನಾವು ಕೋಟಿ ಕೋಟಿ ನಮ್ಮನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಈ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ಶ್ರೀ ಶಾಪ ವಿಮೋಚನೇಶ್ವರ ಸ್ವಾಮಿಯ ಬಳಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬೇಡಿಕೊಂಡರೆ ಸ್ವಾಮಿ ಪರಿಹರಿಸುತ್ತಾನೆ ಎಂಬ ನಂಬಿಕೆ ಇದೆ. ಆ ನಂಬಿಕೆಯಿಂದಲೇ ದೂರದ ಬೆಂಗಳೂರು ಸೇರಿದಂತೆ ನಾನಾ ಭಾಗಗಳಿಂದ ಬಂದು ತಮ್ಮ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸುವಂತೆ ಬೇಡಿಕೊಳ್ಳುತ್ತಾರೆ. ನಂಬಿಕೆ ಇಟ್ಟವರಿಗೆ ಸ್ವಾಮಿ ಕರುಣಿಸುತ್ತಾನೆ ಎಂಬ ನಂಬಿಕೆ ಇದೆ. ಮಾಮೂಲಿ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೊರಟೋಗಿದ್ವಿ. ಆಮೇಲೆ ನಮ್ಮ ಫ್ರೆಂಡಿಗೆ ಒಬ್ಬರಿಗೆ ಕೈ ಹಾರ್ಟ್ ಅಟ್ಯಾಕ್ ಆಗಿತ್ತು, ಕೈಗಿನಾಗಿತ್ತು. ಅವರಿಗೆ ಅದು ಕೈನೇ ಕಟ್ ಮಾಡಬೇಕು ಅಂತ ಹೇಳಿದ್ರು. ಆವಾಗ ನೋಡೋಣ, ಅವ್ರು ಮಿಸ್ಸಸ್ ಹೇಳ್ಕೊಂಡು ಹತ್ತು. ಅವಾಗ ನಾವು ಇಲ್ಲಿ ನೋಡೋಣ ಇವರೇನೋ ಹೇಳ್ತಿದ್ದಾರಲ್ಲ ಅಂತ ಕರ್ಕೊಂಡು ಬಂದ್ವಿ. ಕರ್ಕೊಂಡು ಬಂದಾಗ ಅವರು ನೋಡಿಬಿಟ್ಟು ಅವ್ರು ತುಂಬ ಕ್ರೌಡ್ ಇತ್ತು. ಸಂಜೆ 6 ಗಂಟೆ ತನಕ ಕಾದು ಮತ್ತೆ ಬಂದ್ಬಿಟ್ಟು ಇಲ್ಲ ಕೈ ಇದೇನು ಅವ್ರು ನಾವೇನು ಹೇಳಲಿಲ್ಲ, ಹೇಳೋಕ್ಕಲ್ಲಿ ಆಗ್ತಾನೆ ಇರಲಿಲ್ಲ, ಅಷ್ಟು ಇತ್ತು. ಅವ್ರು ಹೇಳಿದ್ರು ಈ ಕೈ ಇಲ್ಲಿ ಕಟ್ ಮಾಡೋದೇನು ಇದೇನಾಗಲ್ಲ, ಬೆರಳು ಮಾತ್ರ ಸ್ವಲ್ಪ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಅವ್ರು ಮಣಿಪಾಲ್ ಹಾಸ್ಪಿಟ್ಲಲ್ಲಿ 15 ಡೇಸಲ್ಲಿ ಅವ್ರಿಗೆ ಆಪ್ರೇಷನ್ ಇತ್ತು. ಮತ್ತು ಅವರು ನೋಡಿಬಿಟ್ಟು ಇಲ್ಲ ಇದೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸ್ನಾನ ಮಾಡಿಸಿದ್ದೆ, ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಯಾರೋ ಭಗವಂತ ಶ್ರೀನಿವಾಸ ಸ್ವಾಮಿ ಗುರುಗಳು ಆಂಧ್ರ ಕಡೆಯಿಂದ ಬಂದರು. ಅವರು ಇಲ್ಲಿ ನೆಲೆಸ್ಕೊಂಡು ಒಂದು ಚಿಕ್ಕ ಮನೆ ಮಾಡಿಕೊಂಡು ಒಂದು 26 ವರ್ಷದಿಂದ ದೇವ್ರನ್ನ ಆರೈಕೆ ಮಾಡ್ಕೊಂಡು ಬಂದರು. ಅವರು ದೇವಸ್ಥಾನ ಇಂಪ್ರೂವ್ ಮಾಡಬೇಕು ಅಂತ ಮಾಡಿದ್ರು, ಮಾಡ್ತಾನೆ ಇದ್ದಾರೆ. ಕೆಲವು ಜನಗಳೆಲ್ಲ ಏನೋ ಊಟ ಇಟ್ಕ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನಿಂದೆಗಳು ಹೊರಿಸಿ ಪೊಲೀಸ್ ಸ್ಟೇಷನ್ಗೆಲ್ಲ ಕೊಟ್ಟರು. ಆಮೇಲೆ ಬಂದರು, ದೈವಜ್ಞಾನದಿಂದ ಬಂದು ಅವ್ರು ತುಂಬ ಇಂಪ್ರೂವ್ನೇ ಮಾಡಿ. ಇನ್ನು ಕಾರ್ತಿಕ ಸೋಮವಾರದ ಪ್ರಯುಕ್ತ ದೇಗುಲವನ್ನು ದೀಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಬಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಯ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇಗುಲದಲ್ಲಿಯೂ ಸಹ ಕಾರ್ತಿಕ ಸೋಮವಾರದ ಕಡೆಯ ಸೋಮವಾರದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಅದೇ ರೀತಿ ನಾಯನಹಳ್ಳಿ ಗ್ರಾಮದ ಚಿಕ್ಕ ಸತ್ಯಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ SBM ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು.
పక్కన నిలబడుకోమే ఒక గంటకు నిలబడుకోమే అట్లా నడుచుకోమే అట్లా నీకు దారిపోయిన చూడు రేపు ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಿಯ ದರ್ಶನ ಪಡೆದು ಪುನೀತರಾದರು. ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಬಳಿಯ ಕಣಿವೆ ಬಸವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಕಾರ್ತಿಕ ಮಾಸದ ಕಡೆಯ ಸೋಮವಾರದ ಪ್ರಯುಕ್ತ ವಿಶೇಷ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಲಕ್ಷ ದೀಪೋತ್ಸವದ ಅಂಗವಾಗಿ ಕಣಿವೆ ಬಸವೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು. ದೇವಾಲಯಕ್ಕೆ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಭಕ್ತರು ಭಕ್ತಿಯಿಂದ ದೀಪಗಳನ್ನ ಬೆಳಗಿಸಿ ಒಳಿತು ಮಾಡುವಂತೆ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದ ದೃಶ್ಯಗಳು ಕಂಡುಬಂದಿತು. ಇನ್ನೂರ 50ಕ್ಕೂ ಹೆಚ್ಚು ವರ್ಷಗಳ ಕಾಲ ಭಾರತವನ್ನು ಆಳಿದ ಬ್ರಿಟಿಷರ ಆಡಳಿತದ ನಂತರ ವಿವಿಧ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಏಕತೆಗೆ ಮುನ್ನುಡಿ ಬರೆದ ಕೀರ್ತಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಸಲ್ಲುತ್ತದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮೈ ಭಾರತ್ ಕೇಂದ್ರ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಸಹಯೋಗದಲ್ಲಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ 150ನೇ ಜನ್ಮದಿನಾಚರಣೆ ಪ್ರಯುಕ್ತ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಂಭಾಗದಿಂದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣದವರೆಗೆ ಏಕತಾ ಪಾದಯಾತ್ರೆಗೆ ಸಂಸದ ಸುಧಾಕರ್ ಚಾಲನೆ ನೀಡಿ ಮಾತನಾಡಿದ್ದಾರೆ. 600ಕ್ಕೂ ಹೆಚ್ಚು ವರ್ಷಗಳ ಕಾಲ ಮುಸ್ಲಿಂ ದೊರೆಗಳು ಮತ್ತು ಸುಮಾರು 250ಕ್ಕೂ ಹೆಚ್ಚು ವರ್ಷಗಳ ಕಾಲ ಬ್ರಿಟಿಷರು ಭಾರತವನ್ನ ಆಳಿದ್ದಾರೆ. ಛಿದ್ರವಾಗಿ ಹರಿದು ಹಂಚಿ ಹೋಗಿದ್ದ ಭಾರತದ ವಿವಿಧ ಪ್ರದೇಶಗಳನ್ನು ಒಗ್ಗೂಡಿಸುವ ದಿಟ್ಟತನದ ನಿರ್ಧಾರಕ್ಕೆ ಅಂದಿನ ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಮುಂದಾಗಿ 562 ಸಂಸ್ಥಾನಗಳನ್ನು ದೇಶದ ಒಂದೇ ತೆಕ್ಕೆಗೆ ತರುವಲ್ಲಿ ಯಶಸ್ವಿಯಾಗಿದ್ದರು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗಿದ್ದ ದೇಶಭಕ್ತಿ ಮತ್ತು ದೇಶಪ್ರೇಮ ದೇಶದ ಏಕತೆಗೆ ಪ್ರೇರಣೆಯಾಯಿತು. ವಿದ್ಯಾರ್ಥಿ ಯುವ ಜನರಿಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ದೇಶಭಕ್ತಿ, ದೇಶಪ್ರೇಮ ಮತ್ತು ಬದ್ಧತೆ, ಕಾಳಜಿಗಳು ಸ್ಫೂರ್ತಿದಾಯಕವಾಗಬೇಕು. ಉಕ್ಕಿನ ಮನುಷ್ಯರೆಂದೇ ಖ್ಯಾತಿಯಾಗಿರುವ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಹೋರಾಟ, ವ್ಯಕ್ತಿತ್ವ, ಅವರಿಗೆ ದೇಶದ ಬಗ್ಗೆ ಇದ್ದ ಕಾಳಜಿಯನ್ನ ಇಂದಿನ ಪೀಳಿಗೆಗೆ ತಲುಪಿಸಲು ಕೇಂದ್ರ ಸರ್ಕಾರ ಅವರ 150ನೇ ಜಯಂತಿ ಪ್ರಯುಕ್ತ ದೇಶದಾದ್ಯಂತ ಏಕತಾ ದಿನವನ್ನಾಗಿ ಆಚರಿಸುತ್ತಿದೆ ಎಂದು ಹೇಳಿದ್ದಾರೆ. ಹಾಗೂ ಸಂಚಾರಕ ವಾಹನಗಳಿಗೆ ಯಾವುದೇ ರೀತಿ ಅಡೆಯಾಗದಂತೆ, ತಡೆಯಾಗದಂತೆ ನಾವು ಸಹಕರಿಸೋಣ.
ಭಾಗಿಯಾಗುವುದೇ ನಮ್ಮೆಲ್ಲ ಭಾಗ್ಯ ಎಂಬ ನಿಟ್ಟಿನಲ್ಲಿ ದಯಮಾಡಿ ಎಲ್ಲರೂ ಕೂಡ ಈ ದೇಶದ ಏಕತೆಗಾಗಿ ಏನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ವಿಶೇಷವಾಗಿ ದೇಶದ ಮೊದಲನೇ ಉಪ ಪ್ರಧಾನಮಂತ್ರಿಗಳು ಆಗಿದ್ದಂಥ ಉಕ್ಕಿನ ಮನುಷ್ಯ ಆಗಿದ್ದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ರ 150 ವರ್ಷಗಳ ಜಯಂತಿಗೆ ಅಂಗವಾಗಿ ಇವತ್ತು ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಯುವಕರು, ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ ಮಿತ್ರರೊಂದಿಗೆ, ನಾಯಕರೊಂದಿಗೆ ಇವತ್ತು ಏಕತಾ ಓಟವನ್ನು, ನಡಿಗೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಇದರಿಂದ ನಮ್ಮ ದೇಶದ ಸಮಗ್ರತೆ, ಏಕತೆಯನ್ನು ನಾವು ಕಾಯ್ದುಕೊಳ್ಬೇಕು. ಈ ದೇಶದ ವ್ಯವಸ್ಥೆ ಏನು, ವಿವಿಧತೆಯಲ್ಲಿ ಏಕತೆಯನ್ನು ಒಪ್ಪಿರ್ತಕ್ಕಂಥ ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಗಳ ಅನ್ವಯ ಎಲ್ಲ ಧರ್ಮಗಳನ್ನು, ಎಲ್ಲ ಜಾತಿಯನ್ನು, ಎಲ್ಲ ಭಾಷಿಕರನ್ನು, ಅವ್ರು ಯಾವುದೇ ಆರ್ಥಿಕತೆಯಲ್ಲಿ ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ದೇಶ ನಮ್ಮದು, ದೇಶದಲ್ಲಿ ವಾಸ ಮಾಡುವಂಥ ಎಲ್ಲ ನಮ್ಮ ಪ್ರಜೆಗಳು ಕೂಡ ಒಂದು ನಮ್ಮ ಮನೆಯವರು, ನಮ್ಮ ಕುಟುಂಬದವರು ಅನ್ನುವಂಥ ವಿಚಾರಧಾರೆಯಲ್ಲಿ ನಾವು ನಡೆದಾಗ ಇವತ್ತು ಆತ್ಮನಿರ್ಭರತೆಯನ್ನು ನಾವು ಮತ್ತು ವಿಕಸಿತ ಭಾರತವನ್ನು ನಾವು ನಿಜವಾಗಿಯೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇವತ್ತಿನಿಂದ ಕೂಡ ನಾವೆಲ್ಲ ಕೂಡ ವಿಶೇಷವಾಗಿ ಇವತ್ತಿನ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಹೋರಾಟದ ಇವತ್ತು ಮಹನೀಯರನ್ನು, ಅವರ ಒಂದು ಯಶೋಗಾಥೆಯನ್ನು, ಅವರ ಒಂದು ಹೋರಾಟದ ಸ್ವಭಾವಗಳನ್ನು, ಅವರ ಹೋರಾಟದ ಬದುಕನ್ನು ಅವರಿಗೆ ಕಲಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಏಕತಾ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಮಾತನಾಡಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ಹೆಸರೇ ಒಂದು ಶಕ್ತಿ, ಏಕತೆಗೆ ಮತ್ತೊಂದು ಹೆಸರೇ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರದ್ದಾಗಿದ್ದು, ಸ್ವಾತಂತ್ರ್ಯ ನಂತರ ಅವರು 500ಕ್ಕೂ ಹೆಚ್ಚು ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ಒಗ್ಗೂಡಿಸಿ ದೇಶದೊಳಗೆ ವಿಲೀನಗೊಳಿಸಿ ದೇಶದ ಏಕತೆಗೆ ಮುನ್ನುಡಿ ಬರೆದರು. ದೇಶಕ್ಕಾಗಿ ದುಡಿದು ಹೋರಾಡಿ ಶ್ರಮಿಸಿದವರು. ಅವರ ಸಾಧನೆ ಇಂದಿಗೆ ಮಾತ್ರವಲ್ಲದೆ ಮುಂದೆಯೂ ಪ್ರೇರಣಾದಾಯಕವಾಗಿಯೇ ಇರುತ್ತದೆ ಎಂದರು. ವಲ್ಲಭಾಯಿ ಪಟೇಲರ 150ನೇ ವರ್ಷದ ಜನ್ಮದಿನ ಅಂಗವಾಗಿ ಇಡೀ ಭಾರತದಲ್ಲಿ ಮೋದಿಜಿಯವರ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು 150ನೇ ವರ್ಷದ ಸಂಭ್ರಮ ಆಚರಣೆ ಒಂದು ಇಡೀ ತಿಂಗಳನ್ನ ಆಚರಣೆ ಮಾಡಬೇಕು ಅಂತ ಏನು ನಮ್ಮ ಪ್ರಧಾನಮಂತ್ರಿಗಳ ಒಂದು ಆಜ್ಞೆ ಮೇರೆಗೆ ಎಲ್ಲರೂ ಭಾರತದಲ್ಲಿ ಏಕತೆಯ ರೂಪವಾಗಿ ಎಲ್ಲರೂ ಒಟ್ಟಿಗೆ ಏಕತಾ ನಡಿಗೆ ಮಾಡಬೇಕಂತ ಏನಿತ್ತು ಸಂದೇಶ ಇತ್ತು. ಆ ಸಂದೇಶದ ಜೊತೆಗೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾಧಿಕಾರಿಗಳು, MP ಸುಧಾಕರ್ ಅವರು, ಎಲ್ಲ ನಾಯಕರು, ಸ್ಟೂಡೆಂಟ್ಸು ಒಟ್ಟೊಟ್ಟಿಗೆ ನಮ್ಮ ಜಿಲ್ಲಾಧಿಕಾರಿಗಳಿಂದ ಹಿಡಿದು SP ಅವರಿಂದ ಹಿಡಿದು ಒಗ್ಗಟ್ಟನ್ನು ತೋರಿಸತಕ್ಕಂಥ ಕೆಲಸ ಮಾಡಿದ್ದಾರೆ. ಒಗ್ಗಟ್ಟು ಅಂತ ಹೇಳಿದ್ರೆ ಏಕತೆಗೆ ಪ್ರತಿರೂಪ ಬಂದು ಸರ್ದಾರ್ ವಲ್ಲಭಾಯ್ ಪಟೇಲರು ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲೇ ಅತಿ ಎತ್ತರವಾದಂಥ ಪ್ರತಿಮೆಯನ್ನು ಉಕ್ಕಿನಲ್ಲಿ ಮಾಡಿರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳ ಒಂದು ಶ್ರೇಯಸ್ಸು, ಪ್ರಧಾನಮಂತ್ರಿಗಳ ಒಂದು ಕೊಡುಗೆ ಭಾರತಕ್ಕೆ ಏಕತೆ ಯಾವ ರೀತಿ ತಗೊಂಡು ಹೋಗಬೇಕು ಅಂತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ.
ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ, ಸಿಇಒ ನವೀನ್ ಭಟ್, ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಸಾವಿರಾರು ಯುವಕ ಯುವತಿಯರು, ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಏಕತಾ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇನ್ನೊಂದು ಕಡೆ ಮೃತ ಡಿ ಗ್ರೂಪ್ ನೌಕರರ ಮಗಳು ತಮ್ಮ ತಂದೆಯ ಅನುಕಂಪದ ಉದ್ಯೋಗವನ್ನು ನಮಗೆ ನೀಡಬೇಕು ಎಂದು ಒತ್ತಾಯಿಸಿ ಪುರಸಭೆ ಕಚೇರಿ ಮುಂದೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ. ಅಧಿಕಾರಿಗಳ ಹತ್ರ ಸುಮಾರು ಸಲ ಡಿಸ್ಕಸ್ ಮಾಡಿದ್ದೀವಿ ಸರ್, ಆದರೂ ಯಾರು ನ್ಯಾಯ ಕೊಡಿಸಿಲ್ಲ, ಯಾರು ಗಮನ ಹರಿಸಿಲ್ಲ. ದಯವಿಟ್ಟು MLA ಮತ್ತು MP ಸರ್ ಇಬ್ಬರು ಇದನ್ನು ಗಮನ ಹರಿಸಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೋರ್ತಾ ಇದ್ದೀನಿ ಸರ್. ಶ್ರೀನಿವಾಸಪುರ ಪಟ್ಟಣದ ಪುರಸಭೆ ಕಚೇರಿ ಮುಂದೆ ವಿಶಿಷ್ಟವಾದ ಪ್ರತಿಭಟನೆಯೊಂದು ನಡೆದಿದೆ. ಮೃತ ಡಿ ಗ್ರೂಪ್ ನೌಕರರ ಮಗಳು ತಮ್ಮ ತಂದೆಯ ಅನುಕಂಪದ ಉದ್ಯೋಗವನ್ನು ತಮಗೆ ನೀಡಬೇಕು ಎಂದು ಒತ್ತಾಯಿಸಿ ಪುರಸಭೆ ಕಚೇರಿ ಮುಂದೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾ ನಿರತ ಯುವತಿ ಗಂಗೋತ್ರಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಶ್ರೀನಿವಾಸಪುರ ಪುರಸಭೆ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರರಾಗಿದ್ದ ತಮ್ಮ ತಂದೆ ನಾರಾಯಣಸ್ವಾಮಿ ನಿಧನರಾಗಿದ್ದಾರೆ. ಅನುಕಂಪದ ಆಧಾರದ ಮೇಲೆ ನೀಡುವಂತಹ ಉದ್ಯೋಗವನ್ನು ತಮಗೆ ನೀಡುವಂತೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ನ್ಯಾಯ ದೊರಕಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಗಂಗೋತ್ರಿ ಅವರು ತಮ್ಮ ಕೌಟುಂಬಿಕ ನೋವನ್ನು ಹಂಚಿಕೊಂಡಿದ್ದಾರೆ. ನಮ್ಮ ತಂದೆ ತಾಯಿ ದೂರವಾಗಿ ಸುಮಾರು 15 ವರ್ಷಗಳು ಕಳೆದಿವೆ. ನಮ್ಮ ತಾಯಿ ವರಲಕ್ಷ್ಮಿ ಅವರು ತಂದೆ ನಿಧನರಾದ ಸಂದರ್ಭದಲ್ಲಿಯೂ ಬರಲಿಲ್ಲ. ತಂದೆಯ ಎಲ್ಲಾ ಕಾರ್ಯಗಳನ್ನು ನಾನೇ ಸಾಲ ಮಾಡಿ ಮುಗಿಸಿದ್ದೇನೆ. ಕನಿಷ್ಠ ನಮ್ಮ ತಂದೆ ನಮ್ಮನ್ನು ನೋಡದ ನಮ್ಮ ತಾಯಿಗೆ ಯಾವುದೇ ಕಾರಣಕ್ಕೂ ಆ ಕೆಲಸವನ್ನು ನೀಡಬಾರದು ಎಂದು ಗಂಗೋತ್ರಿ ಅವರು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಈ ಕುರಿತು ಕೋಲಾರ ಜಿಲ್ಲಾ ಸಂಸದರಾದ ಎಸ್ ಮಲ್ಲೇಶ್ ಬಾಬು ಹಾಗೂ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿ ಇತ್ತ ಗಮನ ಹರಿಸಿ ತಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ ಸರ್, ನನ್ನ ಹೆಸರು ಗಂಗೋತ್ರಿ. ನಮ್ಮದು ಶ್ರೀನಿವಾಸಪುರ ಬೋವಿ ಕಾಲೋನಿಯಲ್ಲಿ ನಾನು ಇರೋದು ಸರ್. ನಮ್ಮಮ್ಮ ದೂರ ಆಗಿ 15 ವರ್ಷ ಆಗಿದೆ ಸರ್. ನಮ್ಮಪ್ಪನ ಬಿಟ್ಟು ಇನ್ನೊಂದು ಮದುವೆ ಮಾಡಿಕೊಂಡು 10 ವರ್ಷ ಆಯಿತು ಸರ್. ನಮ್ಮಮ್ಮ ನಾವು ತುಂಬ ಸಲ ಹೋಗಿ ನಮ್ಮಮ್ಮನ ಕೇಳ್ಕೊಂಡ್ವಿ ಸರ್, ಬಂದು ನಮ್ಮಪ್ಪ ಜೊತೆ ಇರು ಅಂತ. ನಮ್ಮಮ್ಮ ಇಲ್ಲ, ನನಗೆ ಮದುವೆ ಮಾಡ್ಕೊಂಡಿದ್ದೀನಿ, ನನಗೂ ಅವ್ರಿಗೂ ಏನೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಸರ್. ನನ್ನನ್ನು ಕರ್ಕೊಂಡೋಗಿ 15 ವರ್ಷಕ್ಕೆಲ್ಲ ಅವ್ರ ತಮ್ಮಗೆ ಕೊಟ್ಟು ಮದುವೆ ಮಾಡಿಬಿಟ್ಟು ಅವರು ತುಂಬ ಹುಡುಗರು ಸರ್. ಅವ್ರು ನನಗೆ ತುಂಬ ಕೆಲಸ ಕೊಡ್ತಾ ಇರೋದಕ್ಕೆ ನಾನು ಹೋಗಿ ಪೋಕ್ಸೋ ಕೇಸ್ ಮಾಡಿ ಇವಾಗ ನಂದು ಅವ್ರದ್ದು ಮದುವೆ ರದ್ದಾಗಿದೆ ಸರ್. ಮದುವೆ ರದ್ದು ಮಾಡಿ ನಮ್ಮಪ್ಪ ಜೊತೆ ಕಳಿಸ್ಕೊಟ್ರು ಸರ್ ಪೊಲೀಸವರು. ನಾನಿದ್ದಿದ್ದು ನಮ್ಮಪ್ಪ ಜೊತೆ ಸರ್ 2 ವರ್ಷದಿಂದ. ನಮ್ಮಪ್ಪ ತೀರ್ಕೊಂಡಾಗ ಫೋನ್ ಮಾಡಿದೆ ಸರ್. 1 ವರ್ಷದಿಂದ ನಮ್ಮಪ್ಪ ತೀರ್ಕೊಂಡ್ರು ಸರ್. ನಮ್ಮಪ್ಪ ತೀರ್ಕೊಂಡಾಗ ನಮ್ಮಪ್ಪ ಫೋನ್ ಮಾಡಿದ್ರೆ ನನಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ, ನನಗೆ ನಾನು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಈ ಥರ ಎಲ್ಲ ಫೋನಲ್ಲಿ ಮಾಡಬೇಡಿ ಅಂತ ಹೇಳಿದ್ರು ಸರ್. ಆಮೇಲೆ ಒಂದು 15 ದಿನ ಸುಮ್ಮನೆ ಇದ್ಬಿಟ್ಟು ಆಮೇಲೆ ಬಂದು ನಮ್ಮಪ್ಪ ದುಡ್ಡು, ಪೆನ್ಷನ್ನು, ಕೆಲಸ ಎಲ್ಲ ಅವರೇ ಮಾಡ್ಕೊಂಡಿದ್ದಾರೆ ಸರ್. ಇವಾಗ ನಮ್ಮಪ್ಪ ಕೆಲಸ ಬೇಕು ಅಂತ ನಾನು ಓಡಾಡ್ತಾ ಇದ್ದೀನಿ ಸರ್. ಫಸ್ಟಿಂದನೂ ನಮ್ಮಪ್ಪ ಕೆಲಸಕ್ಕೆ ನಾನು ಅಪ್ಲೈ ಮಾಡಿದ್ದೀನಿ, ನಮ್ಮಪ್ಪನೂ ಅಪ್ಲೈ ಮಾಡಿದ್ದಾರೆ ಸರ್. ಎಲ್ಲರಿಗೂ ನಾನು ಆಫೀಸರ್ಸ್ಗೆ, PD ಮೇಡಮ್ಗೆ, ಚೀಫ್ ಆಫೀಸರ್ಗೆ ಎಲ್ಲರಿಗೂ ನಾನು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಸರ್. ಆದರೂ ಅವರು ಕೆಲಸ ನಮ್ಮಪ್ಪಗೆ ಕೊಟ್ಟಿದ್ದಾರೆ ಸರ್. ದಯವಿಟ್ಟು ಈ ಕೆಲಸ ನನಗೆ ಕೊಡಿಸ್ಬಿಡಿ ಸರ್. ನನ್ನ ಅಪ್ಪ ಕೆಲಸ ನನಗೆ ಬೇಕು ಸರ್. ಇಲ್ಲಾಂದರೆ ನಾನು ಇಲ್ಲೇ ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಸರ್. ನಾನು ನನ್ನ ಮಕ್ಕಳು ಅಧಿಕಾರಿಗಳ ಹತ್ರ ಸುಮಾರು ಸಲ ಡಿಸ್ಕಸ್ ಮಾಡಿದ್ದೀನಿ ಸರ್, ಆದರೂ ಯಾರೂ ನ್ಯಾಯ ಕೊಡಿಸಿಲ್ಲ, ಯಾರೂ ಗಮನ ಹರಿಸಿಲ್ಲ. ದಯವಿಟ್ಟು MLA ಮತ್ತು MP ಸರ್ ಇಬ್ಬರು ಇದನ್ನು ಗಮನ ಹರಿಸಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೋರ್ತಾ ಇದ್ದೀನಿ ಸರ್. ಗಂಗೋತ್ರಿ ಅವರು ಅನುಮತಿ ಪಡೆಯದೆ ಪುರಸಭೆ ಮುಂಭಾಗ ಪ್ರತಿಭಟನೆ ನಡೆಸುತ್ತಿರುವ ವಿಷಯ ತಿಳಿದು ಪುರಸಭೆ ಮುಖ್ಯ ಅಧಿಕಾರಿ ನಾಗರಾಜ್ ರವರು ಪ್ರತಿಭಟನಾ ನಿರತ ಮಹಿಳೆಯನ್ನು ಕಚೇರಿಗೆ ಕರೆದೊಯ್ದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯ ಅಧಿಕಾರಿ ನಾಗರಾಜ್, ಈಗಾಗಲೇ ಗಂಗೋತ್ರಿ ಅವರ ತಾಯಿ ವರಲಕ್ಷ್ಮಿ ಅವರಿಗೆ ಉದ್ಯೋಗದ ಆದೇಶವಾಗಿದೆ. ತಾವು ಈ ರೀತಿ ಪ್ರತಿಭಟನೆ ಮಾಡದೆ ಕಾನೂನು ಹೋರಾಟ ಮಾಡಬೇಕು ಎಂದು ಸಲಹೆ ನೀಡಿದರು. ಪೊಲೀಸರು ಸಹ ಮಧ್ಯಪ್ರವೇಶಿಸಿ ಅನುಮತಿ ಪಡೆಯದೆ ಪ್ರತಿಭಟನೆ ನಡೆಸಿದರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ತಿಳಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಇಲ್ಲವೇ ಕಾನೂನು ಹೋರಾಟದ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಈ ಪ್ರತಿಭಟನೆಯು ಕೌಟುಂಬಿಕ ಕಲಹ ಮತ್ತು ಅನುಕಂಪದ ಉದ್ಯೋಗದ ಹಕ್ಕಿನ ಜಟಿಲತೆಯನ್ನು ಎತ್ತಿ ಹಿಡಿದಿದ್ದು ಜಿಲ್ಲಾ ಮಟ್ಟದ ನಾಯಕರು ಇದರ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU,
ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವೋಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986744492. Another number 08156272799. ಕಾಣೆಯಾಗಿದ್ದಾರೆ. ಈ ಭಾವಚಿತ್ರದಲ್ಲಿ ಇರುವ ವೃದ್ಧರ ಹೆಸರು ಮುನಿಕೃಷ್ಣಪ್ಪ. ವಯಸ್ಸು 70 ವರ್ಷ. ಇವರು ಮಾನಸಿಕ ಅಸ್ವಸ್ಥರಾಗಿದ್ದು ದಿನಾಂಕ 5/11/2025 ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆ ಆವರಣದಲ್ಲಿ ಕಾಣೆಯಾಗಿರುತ್ತಾರೆ. ಕೋಲುಮುಖ ಚಹರೆ ಇದ್ದು ತೆಳ್ಳನೆ ಮೈಕಟ್ಟನ್ನು ಹೊಂದಿದ್ದಾರೆ. ತೆಲುಗು ಮಾತನಾಡುವವರಾಗಿದ್ದು ತಲೆ ಕೂದಲು, ಗಡ್ಡ, ಮೀಸೆ ಬಿಳಿ ಬಣ್ಣದ್ದಾಗಿದೆ. ಕಾಣೆಯಾದಾಗ ಬಿಳಿ ಶರ್ಟ್, ನಿಕ್ಕರ್ ಧರಿಸಿದ್ದು ಟರ್ಕಿ ಟವಲ್ ಮೈಮೇಲೆ ಹಾಕಿಕೊಂಡಿದ್ದರು. ಇವರನ್ನು ಎಲ್ಲಾದರೂ ಕಂಡ ತಕ್ಷಣ 8904282186 ಹಾಗೂ 9663060908 ನಂಬರ್ಗೆ ಕರೆ ಮಾಡಿ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ವಿನಂತಿ. ಇಂತಿ ಕುಟುಂಬಸ್ಥರು. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. ಡಿಸಿ ಆರ್ ಡಿಟಿಸಿಪಿ ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಕಾಂಗ್ರೆಸ್ ಸರ್ಕಾರದಿಂದ ಬಯಲುಸೀಮೆ ಜಿಲ್ಲೆಗಳಿಗೆ ಬಹಳ ಅನ್ಯಾಯವಾಗಿದೆ. ಎತ್ತಿನಹೊಳೆ, ಎಚ್ಎನ್ ವ್ಯಾಲಿ, ಕೆಸಿ ವ್ಯಾಲಿ ಮೇಲ್ದರ್ಜೆಗೇರಿಸುವ ಯೋಜನೆಗಳು ಇನ್ನೂ ಜಾರಿಯಾಗಿಲ್ಲ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೇಸರ ವ್ಯಕ್ತಪಡಿಸಿದರು. ಹೊಸದಾಗಿ ಮಾಡೋದಂತೂ ನೀವು ಸಮಯ ತಗೊಳ್ತೀರಿ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಎವ್ರಿಡೇ ಓಡಾಡೋರಿಗೆ ತೊಂದರೆ ಆಗ್ತಿಲ್ಲ. ಪಾಟ್ ಹೋಲ್ಸ್ ಫಿಲ್ ಮಾಡಿ ಅಂತ ಹೇಳಿದ್ರೆ
ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ದಿಶಾ ಸಭೆಯನ್ನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಲೋಕಸಭಾ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ದೀರ್ಘಕಾಲ ಸಭೆ ನಡೆಸಿ ಮಾಹಿತಿ ಪಡೆದುಕೊಂಡರು. ಈ ವೇಳೆ ಮಾತನಾಡಿದ ಅವರು, ಜಿಲ್ಲಾ ಅಭಿವೃದ್ಧಿ ಮತ್ತು ಸಮನ್ವಯ ಉಸ್ತುವಾರಿ ಸಮಿತಿಯ ಸಭೆ ನಡೆಸಿ ಕೇಂದ್ರ ಸರ್ಕಾರಿ ಯೋಜನೆಗಳ ಬಗ್ಗೆ ಚರ್ಚಿಸಲಾಗಿದೆ. ಕೇಂದ್ರದ ಯೋಜನೆಗಳು ಸುಗಮವಾಗಿ ಜಾರಿಯಲ್ಲಿದೆ. ಕೆಲವು ಇಲಾಖೆಗಳಲ್ಲಿ ಪ್ರಗತಿ ಕಡಿಮೆಯಾಗಿದ್ದು ಅದನ್ನು 100% ಕೊಂಡೊಯ್ಯುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು 4 ತಿಂಗಳಲ್ಲಿ ಗುರಿ ಮುಟ್ಟುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಜಲಜೀವನ್, ಅಟಲ್ ಭೂಜಲ, ಸ್ವನಿಧಿ ಹೀಗೆ ಅನೇಕ ಯೋಜನೆಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಹೇಳಿದ್ದಾರೆ. ಸಭೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಎಲ್ಲ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಇವತ್ತು ನಾವು ಸಭೆಯನ್ನು ಮಾಡಿದ್ದೇವೆ. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಇದರ ಅಧ್ಯಕ್ಷನಾಗಿ ಇವತ್ತು ಈ ಸಭೆಯನ್ನು ಮಾಡಿದ್ದೀವಿ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳ ಬಗ್ಗೆ ಸಮಗ್ರವಾಗಿ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿದ್ದೀವಿ. ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ಬಹುಪಾಲು ಸುಗಮವಾಗಿ ಸರಿಯಾಗಿ ನಡೀತಾ ಇದೆ. ಕೆಲವು ಇಲಾಖೆಗಳಲ್ಲಿ ಪ್ರಗತಿ ಸ್ವಲ್ಪ ಕಡಿಮೆ ಇದೆ. ಅದಕ್ಕೆ ಕೂಡ ಬರುವಂಥ ದಿನಮಾನಗಳಲ್ಲಿ ನಾವು 100% ನಾವು ಅಚೀವ್ ಮಾಡ್ತೀವಿ ಅಂತೇಳಿ ಅವರು ಭರವಸೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಯಾಕೆಂದರೆ ಇದು ಕೂಡ ಸೆಪ್ಟೆಂಬರ್ವರೆಗೂ ಕೂಡ ಇರ್ತಕ್ಕಂಥ ಸೆಪ್ಟೆಂಬರ್ ತಿಂಗಳವರೆಗೂ ಕೂಡ ಅವ್ರು ಏನು ಅಚೀವ್ ಮಾಡಿದ್ದಾರೆ ಅಲ್ಲಿವರೆಗೂ ಕೂಡ ಈಗ ಕೊಟ್ಟಿದ್ದಾರೆ. ಇನ್ನೂ ಕೂಡ ಮಾರ್ಚ್ಗೆ ಇನ್ನೂ 4 ತಿಂಗಳಿರೋದ್ರಿಂದ ಈ 4 ತಿಂಗಳೊಳಗಡೆ ಟಾರ್ಗೆಟ್ಸ್ ಏನೇನಿದೆ ಅದನ್ನೆಲ್ಲ ಕೂಡ ನಾವು ಅಚೀವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಜಲಜೀವನ್ ಮಿಷನ್, ಅಟಲ್ ಭೂಜಲ್ ಯೋಜನೆ ಮತ್ತು ಪ್ರಧಾನಮಂತ್ರಿಗಳ ಏನು ಇವತ್ತು ನಾವು ಉದ್ಯೋಗ ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಗಳು ಇದರದ್ದು ಕೂಡ ಒಳ್ಳೆ ರೀತಿಯಲ್ಲಿ ಪ್ರಗತಿಯಾಗಿದೆ. ಬ್ಯಾಂಕ್ನವರು ಕೆಲವು ಬ್ಯಾಂಕುಗಳು ತಡ ಮಾಡ್ತಾ ಇದ್ದಾರೆ. ಮೊದಲನೇ ಸಲ 10,000 ಇಸ್ಕೊಂಡು ಅದನ್ನು ಸರಿಯಾಗಿ ಅವರು ಮತ್ತೆ ವಾಪಸ್ ಕಟ್ಟಿ 2ನೇ ಕಂತಿಗೆ ಅಥವಾ 2ನೇ ಒಂದು ಪ್ರಪೋಸಲ್ ಏನು 20,000 ಇದೆ ಮತ್ತು 3ನೇ ಸಲ 50,000ವರೆಗೂ ಕೊಡ್ತಾರೆ. ಇದನ್ನು ತಡ ಮಾಡ್ತಾ ಇರೋದು ನಿಜವಾಗಿಯೂ ಕೂಡ ಸರಿಯಲ್ಲ. ಯಾಕೆಂದರೆ ಪ್ರಧಾನಮಂತ್ರಿಗಳ ಒಂದು ಸಂಕಲ್ಪ ಇದೆ, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂಥವರು ಯಾವುದೇ ಕೊಲ್ಯಾಟ್ರಲ್ಸ್ ಇಲ್ದಿರ ಇವತ್ತು ಸುಲಭವಾಗಿ ಅವರಿಗೆ ಈ ಅನುದಾನ ಸಿಕ್ಕಬೇಕು ಬ್ಯಾಂಕ್ಗಳ ಮೂಲಕ. ಅದರ ಮೂಲಕ ಅವ್ರ ಕಾಲ ಮೇಲೆ ಅವ್ರು ನಿಂತು ಉದ್ಯೋಗದಾತರಾಗಬೇಕು ಮತ್ತು ಉದ್ಯಮಶೀಲರಾಗಬೇಕು ಅಂಥೇಳಿ ಅವರ ಒಂದು ಬಯಕೆ ಇದೆ. ಹಾಗಾಗಿ ಇದನ್ನು ಕೂಡ ನಾವು ಮಾತಾಡಿದ್ದೇವೆ. ಲೀಡ್ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿದ್ದೀನಿ. CEO ಮತ್ತು ನಾವು DC ಸಂಬಂಧಪಟ್ಟಂಥ ಬ್ಯಾಂಕ್ ಅಧಿಕಾರಿಗಳ ಜೊತೆ ಕೂಡ ಮಾತನಾಡಿ ಆದಷ್ಟು ಶೀಘ್ರದಲ್ಲಿ ಅವರು ಲೋನ್ಸ್ ಅವರಿಗೆ ತಲುಪುವಂಥ ರೀತಿಯಲ್ಲಿ ನಾವು ಕ್ರಮವನ್ನು ವಹಿಸ್ತೇವೆ. ಇನ್ನು ಸಭೆಯಲ್ಲಿ ಜಿಲ್ಲಾಧಿಕಾರಿ PN ರವೀಂದ್ರ, CEO ನವೀನ್ ಭಟ್, ಜಿಲ್ಲಾ ಅರಣ್ಯಾಧಿಕಾರಿ ಗಿರೀಶ್, ASP ಜಗನ್ನಾಥ್ ರೈ ಹಾಗೂ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಭೀಮೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರುವ ಶ್ರೀ ಭೀಮೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮಂಚೇನಹಳ್ಳಿ ತಾಲೂಕಿನ ಜರಬಂಡಹಳ್ಳಿ ಪಂಚಾಯತ್ಗೆ ಹೊಂದಿಕೊಂಡಿರುವ ಭೀಮೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರುವ ಶ್ರೀ ಭೀಮೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದ್ದು, ಜಿಲ್ಲೆ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಿಂದ ಭಕ್ತಾದಿಗಳ ದಂಡೇ ಹರಿದು ಬಂದಿತ್ತು. ಬೆಳಗಿನಿಂದಲೂ ಸಹ ದೇಗುಲದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು. ದೇವರ ಅಲಂಕಾರ ಭಕ್ತರ ಮನಸೂರೆಗೊಂಡಿತ್ತು. ಆದರೆ ಈ ಒಂದು ದೇವಾಲಯ ಮುಜರಾಯಿ ಇಲಾಖೆಗೆ ಸೇರಿಕೊಂಡಿದ್ದು ಯಾವುದೇ ರೀತಿಯ ಅಭಿವೃದ್ಧಿ ಹೊಂದಿಲ್ಲವೆಂದು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಬೇಸರ ವ್ಯಕ್ತಪಡಿಸಿದರು.
ಸಿದ್ಧಿವಿನಾಯಕ ಸ್ವಾಮಿ ಕಿ ಜೈ. ನಮ್ಮ ಹೆಸರು ಮಲ್ಲಿಕಾರ್ಜುನ ಆರಾಧ್ಯ ಅಂತ. ನಾವು ಈ ದೇವಸ್ಥಾನದ ಅರ್ಚಕರು. ಈ ಒಂದು ಕ್ಷೇತ್ರ ಮುಜರಾಯಿ ಇಲಾಖೆಗೆ ಸೇರಿದ್ದು. ಈ ಒಂದು ಕ್ಷೇತ್ರದ ಮಹಿಮೆ ಅಂತ ಕೇಳಿದಾಗ, ಈ ಒಂದು ಕ್ಷೇತ್ರಕ್ಕೆ ಬಂದಂತಹ ಒಬ್ಬ ಭಕ್ತಾದಿಗಳಿಗೆ ವಿವಾಹ ಇಲ್ಲದವರಿಗೆ ಸಹ ವಿವಾಹ ಕೂಡ ನೆರವೇರಿದೆ, ಮತ್ತು ಮಕ್ಕಳ ಭಾಗ್ಯ ಇಲ್ಲದಿರ್ತಕ್ಕಂಥ ಹೆಣ್ಮಕ್ಳಿಗೆ ಮಕ್ಕಳ ಭಾಗ್ಯ ಕೂಡ ನೆರವೇರಿದೆ. ಇನ್ನೂ ಕೆಲವಾರು ಅವರ ಇಲ್ಲಿನ ಒಂದು ಬೋರ್ವೆಲ್ ಹಾಕಬೇಕಾಗಲಿ, ಒಂದು ಕೊಳವೆ ಬಾವಿ ತೋಡಿಸ್ಬೇಕಾದ್ರೆ ಇಲ್ಲಿನ ಹೂವಿನ ಪ್ರಸಾದವನ್ನು ಕೇಳಿ ಆ ಬಲಗಡೆ ಪ್ರಸಾದವನ್ನು ಕೊಟ್ಟಾಗ ಎಲ್ಲ ಕಡೆಯೂ ಸಹ ನೀರಿನ ಅನುಕೂಲತೆಯನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ಹಾಗೆ ಮುಜರಾಯಿ ಇಲಾಖೆಯಿಂದ ಇಲ್ಲಿನ ನೀರಿನ ವ್ಯವಸ್ಥೆ ಅಂದರೆ ಕೊಳವೆ ಬಾವಿಯನ್ನು ತೋಡಿಸಿ ನೀರಿನ ವ್ಯವಸ್ಥೆ ಮಾಡಿಸಿದ್ದಾರೆ, ಮತ್ತು CC ರಸ್ತೆ ವ್ಯವಸ್ಥೆ ಮಾಡಿಸಿದ್ದಾರೆ. ಇನ್ನು ಕೆಲವಾರು ಕಾರ್ಯಕ್ರಮಗಳು ಮಾಡಿದ್ದಾರೆ. ಇನ್ನು ಆದರೂ ಸಹ ಈ ಒಂದು ಕ್ಷೇತ್ರ ಇನ್ನೂ ಸಲ ನೆಲಗುದಿಯಲ್ಲಿರ್ತಕ್ಕಂಥದ್ರಿಂದ ಈ ಒಂದು ನಮ್ಮ ಮುಜರಾಯಿ ಇಲಾಖೆಯಿಂದನೂ ಸಹ ಭಕ್ತಾದಿಗಳಿಂದನೂ ಸಹ ಕೆಲವಾರು ಕಾರ್ಯಕ್ರಮಗಳು ಆಗಬೇಕಾಗಿದೆ. ದಯಮಾಡಿ ಈ ಒಂದು ಕಾರ್ಯಕ್ರಮಗಳನ್ನು ಎಲ್ಲರೂ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮುಜರಾಯಿ ಇಲಾಖೆಯಿಂದ ಮತ್ತು ಭಕ್ತಾದಿಗಳಿಂದ ನಾವು ಈ ರೀತಿಯಲ್ಲಿ ವಿನಂತಿಸ್ಕೊಳ್ತೀವಿ. ನಮಸ್ಕಾರ, ನನ್ನ ಹೆಸರು ಶೈಲಜಾ ಅಂತ. ನಾವು ಚಿಕ್ಕಬಳ್ಳಾಪುರದಿಂದ ಬರ್ತಿದ್ದೀವಿ. ಅವ್ರ ಹರಕೆ ತೀರಿಸಿದ ಮೇಲೆ ಆರೋಗ್ಯ ಚೇತರಿಸ್ಕೊಂಡಿರೋದು ನೆರವೇರಿದ್ದಾವೆ. ಕಡೆದಾಗಿ ಇದೊಂದು ಒಂದು ಮನವಿ ನಮ್ಮ ಜನರ ಕಡೆಯಿಂದ. ಇದು ಮುದ್ರಾ ಇಲಾಖೆ ಅವರ ಏರಿಯಾಗೆ ಸಂಬಂಧಪಡುತ್ತೆ. ಇಲ್ಲಿ ಬಂದಿರೋ ಪ್ರವಾಸದ ಅವ್ರಿಗೆ ಒಂದು ಶೌಚಾಲಯ ಇಲ್ಲ, ವ್ಯವಸ್ಥೆ ಇಲ್ಲ, ಉಳಿಸ್ಕೊಳ್ಳೋಂಥ ವ್ಯವಸ್ಥೆ ಇಲ್ಲ. ಇಲ್ಲಿ ಇರೋಕ್ಕೆ ಒಂದು 2 ಕೊಟ್ಟಿಗಳು, ರೂಮ್ಸ್ಗಾಗಿ ಏನೋ ಸೌಲಭ್ಯಗಳಿಲ್ಲ ಇಲ್ಲಿ. ಸೊ ಆದ್ದರಿಂದ ಒಂದು ಮನವಿ ಏನಂದರೆ, ಇಲ್ಲಿಂದ ಹೋಗೋರಿಗೆ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಅಟ್ಲೀಸ್ಟ್ ಇರೋರಿಗೆ ಸ್ವಲ್ಪ ರೂಮ್ಗಳ ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ನಮ್ಮ ಹೆಸರು ಮೇಡಮ್? ಶೈಲಜಾ ಅಂತ ನನ್ನ ಹೆಸರು. ಚಿಕ್ಕಬಳ್ಳಾಪುರದಿಂದ ಬರ್ತಿದ್ದೀವಿ. ಸುತ್ತಮುತ್ತಲಿನ ರೈತರು ಕೊಳವೆ ಬಾವಿ ಕೊರೆಸಬೇಕಾದರೆ ಇಲ್ಲಿನ ಹೂವ ಕೇಳುವುದು ಭಕ್ತರ ನಂಬಿಕೆಯಾಗಿದೆ. ಆದರೆ ಈ ಪವಿತ್ರ ಪುಣ್ಯಕ್ಷೇತ್ರಕ್ಕೆ ಸರಿಯಾದ ರಸ್ತೆ ಇಲ್ಲದಿರುವುದು ಬೇಸರದ ವಿಷಯ ಅಂದ್ರೆ ತಪ್ಪಾಗಲ್ಲ. ನಾಜೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ. 7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ EMI ಸೌಲಭ್ಯಗಳೊಂದಿಗೆ ನೀಡಲಾಗುವುದು. 32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ. 43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ 1 ರೂಪಾಯಿ ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 EMI ಫ್ರೀ ಅಪ್ ಟು 70% ಆಫರ್. 24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ.
ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, hair transplant, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ವತಿಯಿಂದ ಕಡೆ ಕಾರ್ತಿಕ ಸೋಮವಾರದ ಅಂಗವಾಗಿ ಲೋಕ ಕಲ್ಯಾಣಾರ್ಥವಾಗಿ 100 ಮಹಿಳೆಯರು ಶಿವನ ಲಿಂಗಗಳನ್ನಿಟ್ಟು ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ಈ ಕುರಿತು ಒಂದು ವರದಿ. ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಎಂಬ ಆನ್ಲೈನ್ ಸಂಸ್ಥೆಯನ್ನ ಕಟ್ಟಿದ ಕವಿತಾ ಎರಗಂ ಅವರು ನಿರ್ಮಿಸಿ 5-6 ವರ್ಷಗಳಿಂದ ದೇಶ ವಿದೇಶಗಳಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ನ ಅಧ್ಯಕ್ಷೆ ಆಶಾರಾಣಿ ನೇತೃತ್ವದಲ್ಲಿ ಈಗಾಗಲೇ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದು, ಈಗ ಮತ್ತೊಂದು ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಕಾರಣವಾಗಿದೆ. ಕೆಲವು ದಿನಗಳ ಹಿಂದೆ ಉಗ್ರರು ದೆಹಲಿಯಲ್ಲಿ ಕಾರು ಸ್ಫೋಟಿಸಿ 10ಕ್ಕೂ ಹೆಚ್ಚು ಭಾರತೀಯ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಕಾರ್ತಿಕ ಸೋಮವಾರಗಳ ವ್ರತ ಪೂಜೆ ಮಾಡಿಕೊಂಡು ಬಂದಿದ್ದು, ಇಂದು ಕಡೆಯ ಕಾರ್ತಿಕ ಸೋಮವಾರ ಆದ್ದರಿಂದ ಚಿಕ್ಕಬಳ್ಳಾಪುರ ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ 16 ಮಣ್ಣಿನ ಶಿವನ ಲಿಂಗಗಳನ್ನು ಮಾಡಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ.
ಜೈ ವಾಸವಿ, ಜೈ ಜೈ ವಾಸವಿ. ನಮಸ್ತೆ ಎಲ್ರಿಗೂ. ನಾವು AVLGI ಚಿಕ್ಕಬಳ್ಳಾಪುರ ವಿಂಗ್ ಪ್ರೆಸಿಡೆಂಟು ಆಶಾರಾಣಿ ಅಂತ. AVLGI ಅಂದರೆ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಅಂತ. ಇದೊಂದು ಸ್ವಯಂ ಸೇವಾ ಸಂಸ್ಥೆ. ಏನು ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರನ ಉಳಿಸಿ ಬೆಳೆಸೋ ಅಂಥ ಕಾರ್ಯ ಮಾಡ್ತಾ ಇದೆ. ಅದೇ ಅಲ್ಲದೆ ಡಿವೋರ್ಸ್ನ ತಡೆಗಟ್ಟಬೇಕು ಅನ್ನೋ ಒಂದು ಮೂಲ ಉದ್ದೇಶ. ಇವತ್ತು ಏನಿಲ್ಲೆಲ್ಲರೂ ಸೇರಿದ್ದೀವಿ ಅಂದರೆ ಇವತ್ತು ಏನು ಅಂದರೆ ನಮ್ಮ AVLG ಸಂಘದಿಂದ 16 ಸೋಮವಾರದ ವ್ರತ ಮಾಡ್ತಾ ಇದ್ದೀವಿ. ಏನು ವಿಶೇಷ ಅಂದರೆ ಕಡೆ ಕಾರ್ತಿಕ ಸೋಮವಾರ ಮತ್ತು ಮೊನ್ನೆನೇ ನಿಮಗೆಲ್ಲರಿಗೂ ತಿಳಿದಿದೆ ಉಗ್ರರ ದಾಳಿ ಆಯಿತು. ಅದು ಹಿಂದೆಯೇ ಕಾಶ್ಮೀರದಲ್ಲಿ ಸ್ಫೋಟ ಆಯಿತು. ಹೀಗೆ ಪ್ರಕೃತಿ ವಿಕೋಪನೂ ನಡೀತಾ ಇದೆ, ಉಗ್ರರ ದಾಳಿ ಎಲ್ಲ ನಡೀತಾ ಇದೆ. ಅವರಿಂದ ಮುಕ್ತಿ ಸಿಕ್ಕಿ ನಮಗೆಲ್ರಿಗೂ ಶಾಂತಿ ಮತ್ತು ನೆಮ್ಮದಿ ಸಿಕ್ಕಿ ನಮ್ಮ ಭಾರತ ಪ್ರಜೆಗಳಿಗೆಲ್ರಿಗೂ ಒಳ್ಳೆಯದಾಗಬೇಕು ಅಂತ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಈ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ತುಂಬ ಚೆನ್ನಾಗಿ ನಡೆದು ಬಂದಿದೆ. ಇದು ನಾವೊಬ್ಬರೇ ಅಲ್ಲ, KR ಪುರಂ AVLGI ಸಂಸ್ಥೆಯವರು ಸಹ ಸೇರಿದ್ದಾರೆ, ವಿಭಾಗದವರು ಸಹ ಸೇರಿ ಇದು ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಅನ್ನೋದು ಒಂದು 6 ವರ್ಷದ ಹಿಂದೆ ಸ್ಟಾರ್ಟ್ ಆಗಿರೋ ಒಂದು ಫೇಸ್ಬುಕ್ ಪೇಜು ಈಗ ವಿಂಗ್ಸ್ ಆಗಿ ರೂಪುಗೊಂಡು 3 ವರ್ಷದಿಂದ ಪ್ರತಿ 21 ಜಾಗಗಳಲ್ಲಿ ನಡೀತಾ ಬರ್ತಾ ಇದೆ. ಇವತ್ತು ಈ ಚಿಕ್ಕಬಳ್ಳಾಪುರ ವಿಭಾಗದ ಜೊತೆಗೆ KR ಪುರಂ ವಿಭಾಗದವರು ಕೂಡ ನಮ್ಮ ಜೊತೆ ಸೇರಿದ್ದಾರೆ. ನಾವು ಸೇರಿ ಇಲ್ಲಿ ಕಡೆ ಕಾರ್ತಿಕ ಸೋಮವಾರ ಪ್ರಯುಕ್ತವಾಗಿ 16 ಸೋಮವಾರ ವ್ರತ ಅಂತ ಮಾಡ್ತಿದ್ದೀವಿ. ಇದಕ್ಕೆ 16 ಲಿಂಗಗಳನ್ನು ಇಟ್ಕೊಂಡು ಸಹಸ್ರ ಪೂಜೆಯಾಗಿ ಮಾಡ್ತೀವಿ. ಈ ವ್ರತ ಮಾಡೋದ್ರಿಂದ ನಮ್ಮ ಇಷ್ಟ ಕಾಮಾರ್ಥ್ಯ ಏನೇ ಇದ್ರೂ ಅದು ತೀರುತ್ತೆ ಅಂತ ಹೇಳ್ತಾರೆ. ಮತ್ತು ಇದು ತುಂಬ ನಿಷ್ಠೆಯಿಂದ ಆಚರಣೆ ಮಾಡಬೇಕು. ಆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಚಿಕ್ಕಬಳ್ಳಾಪುರ AVLGI ಚಿಕ್ಕಬಳ್ಳಾಪುರ ಪ್ರೆಸಿಡೆಂಟ್ ಆದ ಆಶಾ ಅಕ್ಕ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಅವ್ರ ಟೀಮ್ ಎಲ್ಲ ತುಂಬ ವರ್ಕ್ ಮಾಡಿದ್ದಾರೆ. ಒಂದು ತಿಂಗಳಿಂದ ಹಿಂದೆಯಿಂದನೂ ಅವ್ರು ಶ್ರಮಿಸ್ತಾ ಇದ್ದಾರೆ. ಇದಕ್ಕಾಗಿ ನಮ್ಮ ಕಡೆಯಿಂದ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತು ನಾನು AVLGI ಚಿಕ್ಕಬಳ್ಳಾಪುರ ವಿಂಗ್ ಸೆಕ್ರೆಟರಿ ಸೌಮ್ಯ. ನಮ್ಮದು ಚಿಕ್ಕಬಳ್ಳಾಪುರ ವಿಂಗು. ಇಲ್ಲಿ ಇವತ್ತು 16 ಸೋಮವಾರ ವ್ರತ ಪೂಜೆ ಮಾಡ್ತಾ ಇದ್ದೀವಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಎಲ್ಲರೂ ಸೇರಿದ್ದೀವಿ. ಒಂದು ಒಳ್ಳೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ. ಇದಕ್ಕೆ ನಾವು 1 ತಿಂಗಳಿಂದ ಪ್ರಯತ್ನ ಮಾಡಿ ಮಣ್ಣಿನ ಮೃತ್ತಿಕೆಯನ್ನು ತಂದು ಅದರಲ್ಲಿ ಶಿವನ್ನ ಮಾಡಿ ಎಲ್ಲರೂ ಒಟ್ಟುಗೂಡಿ ಮಾಡಿದ್ದೀವಿ. ಅದರ ಪುಣ್ಯ ಎಲ್ಲರಿಗೂ ಸಿಗಲಿ ಅಂತ ಹಾರೈಸ್ತೀನಿ. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಂತಾರಲ್ವ, ಆ ಥರ ಶಿವನ ಆಜ್ಞೆ ಇಲ್ದಿರ ಇರುವೆ ಸಹ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲ್ವಂತೆ. ಸೊ ಇಷ್ಟು ಜನ ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ಜನ ಇದ್ದಾಗ ಇಷ್ಟು ಜನಕ್ಕೆ ಈ ಪುಣ್ಯ ಬರಬೇಕು ಅಂತ ಇಲ್ಲಿ ಬಂದು ಸೇರಿದ್ದೀವಿ. ಸೊ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ. ಜೈ ವಾಸವಿ. ನಾನು KR ಪುರಂ ವಿಂಗ್ ಪ್ರೆಸಿಡೆಂಟ್ ಮಾತಾಡ್ತಾ ಇರೋದು. AVLGI ಸುಷ್ಮಾ. ಇವತ್ತು ನಾವು ಇಲ್ಲಿ 16 ಸೋಮವಾರ ವ್ರತ ಮಾಡ್ತಾ ಇರೋದು. 16 ಲಿಂಗ ಇಟ್ಟು ನಾವು ಪೂಜೆ ಬಿಲ್ಪತ್ರ ಎಲ್ಲ ಹಾಕಿ ದೇವರಿಗೆ ಎಲ್ಲರಿಗೂ ಗೊತ್ತಲ್ಲ, ಶಿವನ ಆಜ್ಞೆ ಇಲ್ಲ ಅಂದರೆ ಒಂದು ಚೂರು ಯಾರೂ ಮುಂದಕ್ಕೆ ಹೋಗಲ್ಲ ಅಂತ. ಸೊ ಅದಕ್ಕೋಸ್ಕರ ದೇವರ ಆಜ್ಞೆ ಇಟ್ಟೇ ನಾವೆಲ್ಲರೂ ಈ ಥರ ಮಾಡ್ತಾಯಿದ್ವಿ. ಎಲ್ಲರಿಗೂ ಒಳ್ಳೆಯ ಆಗಲಿ ಅಂತ ನಾವು ಮನಸ್ಫೂರ್ತಿ ಹೇಳ್ಕೊತಾ ಇದ್ವಿ. ಇನ್ನು ಚಿಕ್ಕಬಳ್ಳಾಪುರ KR ಪುರಂನ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ 100 ಮಹಿಳೆಯರು ಸರದಿ ಸಾಲಿನಲ್ಲಿ ಕುಳಿತು ಶಿವನಾಮ ಸ್ಮರಣೆ ಮೂಲಕ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನು ಪೂಜಾ ಕಾರ್ಯಕ್ರಮಕ್ಕೆ ಬಂದ 100 ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಮಣ್ಣಿನ ಶಿವಲಿಂಗಗಳನ್ನ ಇಟ್ಟು ಮಂತ್ರ ಪಠಣೆಯಿಂದ ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಡೈಲಿ ಹೊಡಿತಾನಂತೆ, ನನಗೆ ಯಾವಾಗ ಫೋನ್ ಮಾಡ್ತಾ ಇರ್ತಾನೆ ನನ್ನ ಮಗಳು, ಅವನೇ ಸಾಯಿಸಿರೋದು.
ಗೌರಿಬಿದನೂರು ತಾಲೂಕಿನ ಹುದುಗೂರು ಗ್ರಾಮದಲ್ಲಿ ರಾಘವೇಂದ್ರ ಹಾಗೂ ಪಾವನಿ ದಂಪತಿ ಜೀವನ ನಡೆಸುತ್ತಿದ್ದರು. ಹಿಂದೂಪುರದ ಮೂಲದ ಪಾವನಿಯನ್ನ ರಾಘವೇಂದ್ರ 5 ವರ್ಷಗಳ ಹಿಂದೆ ಮದುವೆಯಾಗಿದ್ದ. ಇವರ ಸುಖ ಸಂಸಾರಕ್ಕೆ 4 ವರ್ಷದ ಗಂಡು ಮಗು ಸಾಕ್ಷಿಯಾಗಿತ್ತು. ಗಂಡ ರಾಘವೇಂದ್ರ ಸಿಮೆಂಟ್ ಬಲ್ಕರ್ ಲಾರಿ ಡ್ರೈವರ್ ಆಗಿದ್ದು ಪ್ರತಿದಿನ ಮನೆಗೆ ಪಾನಮತ್ತನಾಗಿ ಬರುತ್ತಿದ್ದ. ಈ ವಿಚಾರವಾಗಿ ಆಗಾಗ ಗಂಡ ಹೆಂಡತಿ ನಡುವೆ ಜಗಳ ನಡೆಯುತ್ತಿತ್ತು. ಒಂದೊಂದು ದಿನ ಕೆಲಸ ಮುಗಿಸಿ ಊರಿಗೆ ಬಂದಿದ್ರೂ ಸಹ ಎಲ್ಲೆಂದರಲ್ಲಿ ಕುಡಿದು ಬಿದ್ದಿರುತ್ತಿದ್ದನಂತೆ. ಇದೇ ವಿಚಾರವಾಗಿ ಪತ್ನಿ ಪಾವನಿ ಎಲ್ಲೆಂದರಲ್ಲಿ ಇರುವ ಬದಲು ಮನೆಗೆ ಬಾ ಎಂದು ಬುದ್ಧಿ ಮಾತು ಹೇಳಿದ್ದಾಳೆ. ಬುದ್ಧಿ ಮಾತಿಗೆ ಕೆರಳಿದ ಗಂಡ ರಾಘವೇಂದ್ರ ಪತ್ನಿಯೊಂದಿಗೆ ಗಲಾಟೆ ಮಾಡಿಕೊಂಡಿದ್ದ. ಮಾತಿಗೆ ಮಾತು ಬೆಳೆದು ಪತ್ನಿ ಪಾವನಿ ವೇಲ್ನಿಂದಲೇ ಗಂಡ ರಾಘವೇಂದ್ರ ಕುತ್ತಿಗೆಗೆ ಬಿಗಿದು ಕೊಲೆ ಮಾಡಿದ್ದಾನೆ ಎಂದು ಆರೋಪ ಕೇಳಿ ಬಂದಿದೆ. ಡೈಲಿ ಹೊಡಿತಾನಂತೆ. ನನಗೆ ಯಾವಾಗೂ ಫೋನ್ ಮಾಡ್ತಾ ಇರ್ತಾನೆ ನನ್ನ ಮಗಳು. ಅವನೇ ಸಾಯಿಸಿರೋದು. ಯಾವಾಗೂ ಕಾಟ ಕೊಡ್ತಾನಂತೆ. ಅವ್ರತ್ತೇನು ಏನು ಕಿವಿಗೆ ಹಾಕೋನಲ್ಲಂತೆ ಹೇಳಿದ್ರು ಆಯ್ತಾ. ಆ ಮುಂದೆನೇ ಎಲ್ಲ ಮಾಡಿ ಪಕ್ಕದಲ್ಲೇ ಇದ್ದಾಳೆ. ಮಗುನ ದಂಡ್ಸಕ್ಕಾಗಲ್ಲ, ಬಯಕ್ಕಾಗಲ್ಲ. ಅವಳು ಅವನೇ ಸಾಯಿಸಿರೋದು, ಗಂಡನೇ. ಏನು ಅಂತ ಹುಡುಗಿ ಹೆಸರು ಪಾವನಿ, ನಾನು ಅವ್ರ ಚಿಕ್ಕಮ್ಮ. ಮದುವೆ ಆಗಿ 5 ವರ್ಷ ಆಯಿತು. ಸೊ ಅವ್ನು ಯಾವಾಗೂ ಹೊಡಿಯೋದು ಅಲ್ಲೆಲ್ಲ ಮಾಡ್ತಾ ಇದ್ದಂತೆ. ನಮ್ಮ ಅಕ್ಕ ಅವ್ರ ಮನೆಗೆ ದುಡ್ಡು ಬೇಕು ಅಂತ ಕಳಿಸೋದು, ಮಗುನ ಕಿತ್ಕೊಳ್ಳೋದು, ಹೊಡಿಯೋದು ಆ ಥರ ಎಲ್ಲ ಮಾಡ್ತಾ ಇದ್ದಂತೆ. ಆಮೇಲೆ ಇವರು ಅವ್ರ ಕೈಯಲ್ಲಾಗೋ ಸಹಾಯ ಎಲ್ಲ ಮಾಡಿ ರೇಷನ್ನು ಗೀಷನ್ನು ಎಲ್ಲ ಕೊಡಿಸೋದು ಸರಿ ಅಂತ. ಎಷ್ಟೋ ಸತಿ ಮೊನ್ನೆ ಶನಿವಾರನೂ ಹೊಡೆದಿದ್ದಾನೆ. ಅವಾಗೂ ಫೋನ್ ಮಾಡಿದ್ದಾಳೆ. ಮತ್ತು 5 ಗಂಟೆ 6 ಗಂಟೆ ಅಷ್ಟೊಳಗೆ ಅವನೇ ಫೋನ್ ಮಾಡಿ ನಿಮ್ಮ ಮಗಳು ಹಿಂಗೆ ಹಾಸ್ಪಿಟಲ್ ಹುಷಾರಿಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಬರೋಷ್ಟಿಗೆ ಅವನೇ ನೇಣು ಹಾಕ್ಬಿಟ್ಟು ವೇಲಲ್ಲಿ ಕತ್ತನ್ನ ಇದು ಮಾಡಿಬಿಟ್ಟು ಸಾಯಿಸ್ಬಿಟ್ಟು ಹಿಂಗೆ ಮಾಡಿದ್ದಾನೆ. ಅಂದರೆ ನೇಣು ಹಾಕಿದ್ದಾನೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನೇಣು ಹಾಕಿಲ್ಲ, ವೇಲಲ್ಲಿ ಅವನೇನೆ ಕತ್ತಿ ಇಸ್ಕಿರೋದು. ಕಂಪ್ಲೇಂಟ್ ಮಾಡಿದ್ದೀರಾ? ಕಂಪ್ಲೇಂಟ್ ಮಾಡಿದ್ದೀವಿ. ಅವನು ಸ್ಟೇಷನಲ್ಲಿ ಇದ್ದಾನೆ. ಮೈನು ಅವ್ರ ಅತ್ತೆ ಅವ್ರ ಮಾವನೂ ಪಕ್ಕದಲ್ಲೇ ಇದ್ದಾರೆ. ಅವ್ರಿಗೇನು ಗೊತ್ತಿಲ್ಲ ಅಂತಾರೆ. ಬಟ್ ಅವ್ರಿಗೂ ಎಲ್ಲ ಗೊತ್ತು ಅಲ್ಲ. ಮಗನ ಬಗ್ಗೆ ಯಾರು ಗೊತ್ತಿರಲ್ಲ, ತಂದೆ ತಾಯಿಗೆ ಗೊತ್ತಲ್ವಾ. ಅವ್ರಷ್ಟು ಜಗಳ ಮಾಡ್ತಾರಾಗ ಹೋಗಿ ಅವ್ರನ್ನೇನು ಅಂತ ನೋಡ್ಬೇಕಲ್ವಾ. ಅದೇ ಅವ್ರ ಮಗಳಾಗಿದ್ದಿದ್ರೆ ಅವ್ರು ಅಲ್ಲಿಂದ ಬಿಡ್ತಾ ಇದ್ರ? ಇಲ್ಲ ಅಲ್ವಾ. ಎಲ್ಲರೂ ಹೆಣ್ಮಕ್ಳು, ಎಲ್ಲರಿಗೂ ಹೆಣ್ಮಕ್ಳೇ ಅಲ್ವಾ. ಅದಕ್ಕೆ ಅವ್ನಿಗೆ ಇವಾಗ ಜೈಲಲ್ಲಿ ಇದ್ದಾನೆ. ಬಟ್ ಅವ್ನಿಗೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಬಟ್ ಅವ್ರ ಅಪ್ಪ ಅಮ್ಮಂಗೂ ಸೆಟ್ಮೆಂಟ್ ತೊಗೋಬೇಕು ಪೊಲೀಸವರು. ಆಮೇಲೆ ಮೇಯ್ನ್ ಅವ್ರ ಹೆಣ್ಮಕ್ಳಿಂದನೂ ಸ್ವಲ್ಪ ಕಿರಿಕಿರಿ ಅಂತ ಅವಳು ಹೇಳೋಳು. ನಮ್ಮ ಹೆಣ್ಮಕ್ಳು ಬರ್ತಾರೆ, ಅದಕ್ಕೆ ನನ್ನ ಗಂಡ ಅವಳು ಮಾತು ಕೇಳ್ಬಿಟ್ಟು ನಮಗೆ ಟಾರ್ಚರ್ ಕೊಡ್ತಾನೆ ಅಂತಲೂ ಸುಮಾರು ಸಲ ನಮ್ಮ ಅಕ್ಕನಿಗೆ ಹೇಳ್ತಾ ಇದ್ಲಂತೆ. ಇವಳು ಎಲ್ಲರ ಮನೇಲೂ ಇರೋ ಥರನೇ ಬಿಡು ಕಾಮನ್ನು ಅಂತ ಅಂದ್ಬಿಟ್ಟು ಹೇಳಿದಾಳೆ. ಇವತ್ತು ಸೀರಿಯಸ್ ಆಗಿ ಹಿಂಗೆಲ್ಲ ಜಗಳ ಹಿಂಗೆ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಕುಡಿಯೋ ಇದರಲ್ಲಿ ಈ ಥರ ಸಾಯಿಸ್ಬಿಟ್ಟಿದ್ದಾನೆ. ನಿಮ್ಮ ಹೆಸರು? ನನ್ನ ಹೆಸರು ಗಾಯತ್ರಿ. ಇನ್ನು ತಾಯಿ ಕೊಲೆಯಾಗಿ ಜೀವ ಬಿಟ್ಟರೆ ತಂದೆ ಜೈಲು ಪಾಲಾಗಿದ್ದು ಮಗು ಅನಾಥವಾಗಿರುವುದಂತೂ ವಿಪರ್ಯಾಸವೇ ಸರಿ. ಇನ್ನು ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಜಗನ್ನಾಥ್ ರಾಯ್, ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ ಭೇಟಿ ನೀಡಿದ್ದು ಸ್ಥಳ ಮಹಜರು ಮಾಡಿ ಮುಂದಿನ ಕ್ರಮ ಕೈಗೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಗೌರಿಬಿದನೂರು ನಗರದ ಹಿರೇಬಿದನೂರಿನಲ್ಲಿ ಶ್ರೀರಾಮಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಕಾರ್ತಿಕ ಸೋಮವಾರದಂದು ಅದ್ದೂರಿಯಾಗಿ ನೆರವೇರಿತು. ರಥೋತ್ಸವ ಕಾರ್ಯಕ್ರಮಕ್ಕೆ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಚಾಲನೆ ನೀಡಿದ್ದಾರೆ. ರಥೋತ್ಸವದ ಅಂಗವಾಗಿ ಶ್ರೀರಾಮಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮತ್ತು ಪೂಜಾ ಕೈಂಕರ್ಯಗಳು ನಡೆದವು. ಬಂದ ಭಕ್ತರಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು.
ಮಾಜಿ ಶಾಸಕ ಹಾಗೂ ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ ರೆಡ್ಡಿ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಮುಖಂಡರಾದ ಆರ್ಆರ್ ರೆಡ್ಡಿ, ನಾಗೇಂದ್ರ, ಲಕ್ಷ್ಮಣ್ ರಾವ್, ವೆಳಪಿ, ಆನಂದ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಪರಗೋಡು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಭಾನುವಾರ ತಡರಾತ್ರಿ ಕಳ್ಳತನ ನಡೆದಿದೆ. ಕಚೇರಿಯ ಕಬ್ಬಿಣದ ಬಾಗಿಲಿಗೆ ಹಾಕಿರುವ ಬೀಗ ಕತ್ತರಿಸಿ ಒಳನುಗ್ಗಿರುವ ಕಳ್ಳರು ಕಚೇರಿಯಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾ, ಡಿವಿಆರ್, ಟಿವಿ ಹಾಗೂ ಯುಪಿಎಸ್ ಬ್ಯಾಟರಿಗಳನ್ನು ಕದ್ದು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಅದೇ ಭಾನುವಾರದಂದು ಪರಗೋಡು ಗ್ರಾಮದ ಬಳಿಯ ಬಾಗೇಪಲ್ಲಿ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 44ಕ್ಕೆ ಹೊಂದಿಕೊಂಡಿರುವ ಖಾಸಗಿ ಕಂಪನಿಯ ಮೊಬೈಲ್ ಟವರ್ ಕೇಬಲ್ ಅನ್ನು ಸಹ ಕತ್ತರಿಸಿಕೊಂಡು ಹೋಗಿದ್ದಾರೆ. ಘಟನಾ ಸ್ಥಳಕ್ಕೆ ಬಾಗೇಪಲ್ಲಿ ಠಾಣೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿ 2 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಬಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಕಾರ್ತಿಕ ಸೋಮವಾರದ ಪ್ರಯುಕ್ತ ಶ್ರೀ ಕ್ಷೇತ್ರ ಬಾಪನಹಳ್ಳಿಯ ದೇಗುಲದಲ್ಲಿ ನಡೆದ ವಿಶೇಷ ಪೂಜಾ ಕೈಂಕರ್ಯಗಳು. ಮನಸೂರೆಗೊಂಡ ಶಾಪ ವಿಮೋಚನೇಶ್ವರ ಸ್ವಾಮಿಯ ಅಲಂಕಾರ, ಆರತಿ ಬೆಳಗಿ ಇಷ್ಟಾರ್ಥಗಳನ್ನು ಬೇಡಿಕೊಂಡ ಮಹಿಳೆಯರು. ಸ್ವತಂತ್ರ ಭಾರತದ ವಿವಿಧ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಏಕತೆಗೆ ಮುನ್ನುಡಿ ಬರೆದ ಕೀರ್ತಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಸಲ್ಲುತ್ತದೆ. ಸಂಸದ ಡಾಕ್ಟರ್ ಕೆ ಸುಧಾಕರ್. ತಮ್ಮ ತಂದೆಯ ಉದ್ಯೋಗವನ್ನು ತಮಗೆ ನೀಡಿ ಮೃತ ಡಿ ಗ್ರೂಪ್ ನೌಕರರ ಮಗಳಿಂದ ಪುರಸಭೆ ಕಚೇರಿ ಮುಂದೆ ಶಾಂತಿಯುತ ಪ್ರತಿಭಟನೆ. ಎತ್ತಿನಹೊಳೆ, ಎಚ್ಎನ್ ವ್ಯಾಲಿ, ಕೆಸಿ ವ್ಯಾಲಿ ಮೇಲ್ದರ್ಜೆಗೇರಿಸುವ ಯೋಜನೆಗಳು ಇನ್ನೂ ಜಾರಿಯಾಗಿಲ್ಲ. ಕಾಂಗ್ರೆಸ್ ಸರ್ಕಾರದಿಂದ ಬಯಲುಸೀಮೆ ಜಿಲ್ಲೆಗಳಿಗೆ ಅನ್ಯಾಯ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.